ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ. ಫ್ರೆಂಡ್ಸ್, ಇವತ್ತು ನಾವು ಬಹಳ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಕಡೆ ನೋಡೋಣ. ಈ ಒಂದು ಚಾಪ್ಟ್ರಲ್ಲಿ ನಿಮಗೆ 1 ಅಥವಾ 2 ಅಂಕಗಳಿಗೆ ಕೇಳ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಚಾಪ್ಟರ್ನ ಕಂಪ್ಲೀಟಾಗಿ ಹೇಳ್ತಾ ಇದ್ದೀವಿ. ಈ ಮಾಹಿತಿ ತುಂಬ ಉಪಯುಕ್ತವಾದದ್ದು. ಸರಿ, ಹಾಗಿದ್ದರೆ ಇದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಅದನ್ನೇ ಪ್ರಪಂಚದಲ್ಲಿರ್ತಕ್ಕಂಥ ಖಂಡಗಳ ಬಗ್ಗೆ ನಾವು ಇವತ್ತು ಅಧ್ಯಯನವನ್ನು ಮಾಡೋಣ. ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ನೋಡಿ, ಖಂಡಗಳು ನಿಮ್ಗೆ ಗೊತ್ತಿದೆ, ವಿಶ್ವದಲ್ಲಿನ ಎಲ್ಲ ದೇಶಗಳನ್ನು ಪ್ರಾಂತೀಯವಾಗಿ ವಿಂಗಡಿಸಿರ್ತಕ್ಕಂಥ ಭಾಗಗಳನ್ನು ನಾವು ಖಂಡಗಳು ಅಂತ ಹೇಳ್ತೀವಿ. ಹಾಗಾದರೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಕಾಂಟಿನೆಂಟ್ಸ್ ಅಂತೇಳಿ ಕರಿತೀವಿ. ಈ ಕಾಂಟಿನೆಂಟ್ ಅಂತಕ್ಕಂಥ ಪದವು ಲ್ಯಾಟಿನ್ ಭಾಷೆಯ ಕಾಂಟಿನಿಯರ್ ಅಂತಕ್ಕಂಥ ಒಂದು ಪದದಿಂದ ಬಂದಿದೆ. ಹಾಗಾದರೆ ಕಾಂಟಿನಿಯರ್ ಅಂದರೆ ಏನು? ಎಲ್ಲವನ್ನ ಒಟ್ಟಿಗೆ ಹಿಡಿದಿಡು ಎಂಬ ಅರ್ಥವನ್ನು ಇದು ಕೊಡುತ್ತೆ. ಓಕೆ, ಒಂದು ವಿಶಾಲವಾದಂತಹ ಭೂಮಿ ಪ್ರದೇಶದ ಅರ್ಥವನ್ನು ಇದು ಕೊಡುತ್ತೆ. ಕನ್ನಡದಲ್ಲಿ ನಾವು ಇದನ್ನು ಖಂಡ ಅಂತೇಳಿ ಕರಿತೀವಿ. ಹಾಗಾದರೆ ಪ್ರಪಂಚದಲ್ಲಿರ್ತಕ್ಕಂಥ 7 ಖಂಡಗಳ ಬಗ್ಗೆ ನೋಡೋಣ. ಮೊದಲನೇದು ನಮ್ಮ ಭಾರತ ದೇಶ ಬರ್ತಕ್ಕಂಥ ಏಷ್ಯಾ ಖಂಡದ ಬಗ್ಗೆ ಅಧ್ಯಯನ ಮಾಡೋಣ. ನೋಡಿ, ಅತ್ಯಂತ ದೊಡ್ಡ ಖಂಡ ಅಂತಲೇ ಕೂಡ ನಾವು ಇದನ್ನು ಹೇಳ್ತಾ ಇದ್ದೀವಿ. ಏಷ್ಯಾ ಖಂಡದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ನಮ್ಮ ಭಾರತ ದೇಶ ಬರುತ್ತೆ. ಸೊ ಇದು ಇಷ್ಟೂ ಕೂಡ ಏನಪ್ಪ ಅಂತಂದರೆ ಏಷ್ಯಾ ಖಂಡ. ಏಷ್ಯಾ ಖಂಡದಲ್ಲಿ ಯಾವೆಲ್ಲ ರಾಷ್ಟ್ರಗಳು ಬರುತ್ತೆ, ಹಾಗೆಯೇ ಏಷ್ಯಾ ಖಂಡದ ವಿಸ್ತೀರ್ಣ ಏನು, ಹಾಗೆಯೇ ಇಲ್ಲಿ ಸಮುದ್ರಗಳು ಯಾವ ಬರುತ್ತೆ, ಹೀಗೆ ಮಾಹಿತಿಯನ್ನು ನಾವಿವತ್ತು ತಿಳ್ಕೊಳ್ಳೋಣ. ನೋಡಿ, ಏಷ್ಯಾ ಖಂಡದ ಒಂದು ವಿಸ್ತೀರ್ಣವನ್ನು ನೀವು ನೋಡ್ಬೋದು. ನೋಡಿ, 4,45,79,000 ಚದರ ಕಿಲೋಮೀಟರ್ಗಳಷ್ಟು ಇದರ ಒಂದು ವಿಸ್ತೀರ್ಣವನ್ನು ಕಾಣ್ತೇವೆ. ಹಾಗೆಯೇ ಜನಸಂಖ್ಯೆಯನ್ನು ಕೂಡ ನೀವಿಲ್ಲಿ ನೋಡ್ಬೋದು. ನೋಡಿ ಎಷ್ಟಿದೆ ಅಂತಂದರೆ 38,79,333 ಅಷ್ಟು. ಸೊ ಇಷ್ಟು ಒಂದು ಏನಿದೆ ಅಂತಂದರೆ ಜನಸಂಖ್ಯೆಯನ್ನು ಇಲ್ಲಿ ನಾವು ಕಾಣ್ಬೋದು. ಅಂದರೆ 3 ಬಿಲಿಯನ್ ಜನಸಂಖ್ಯೆಯನ್ನು ನಾವು ಇಲ್ಲಿ ಕಾಣ್ಬೋದು. ಹಾಗಾದರೆ ಒಟ್ಟಾರೆಯಾಗಿ ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ಎಷ್ಟು ಅಂದರೆ ಸುಮಾರು 47 ರಾಷ್ಟ್ರಗಳನ್ನು ನಾವಿಲ್ಲಿ ಕಾಣ್ಬೋದು. ಇದರ ಮುಖ್ಯವಾದಂಥ ವಿಶೇಷ ಏನಪ್ಪ ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ 7 ಖಂಡಗಳಲ್ಲಿ ಅತ್ಯಂತ ದೊಡ್ಡದಾದಂತಹ ಖಂಡ ಅಂತೇಳಿ ನಾವು ಏಷ್ಯಾ ಖಂಡವನ್ನು ಕರಿತೇವೆ. ಹಾಗಾದರೆ ಇದರ ಗಡಿಭಾಗ ಏನೇನೆಲ್ಲ ಇದೆ, ಗಡಿಭಾಗ ಏನೇನೆಲ್ಲ ಹಂಚ್ಕೊಂಡಿದೆ ಅಂದರೆ ಉತ್ತರಕ್ಕೆ ಯೂರಲ್ ಪರ್ವತಗಳಿದೆ, ಹಾಗೆಯೇ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಪಶ್ಚಿಮಕ್ಕೆ ಪೆಸಿಫಿಕ್ ಸಾಗರವನ್ನು ನಾವು ಕಾಣ್ಬೋದು. ಹಾಗೆಯೇ ಅತಿ ಉದ್ದವಾದಂತಹ ನದಿ ಇಲ್ಲಿ ಯಾವುದು ಅಂದರೆ ಯಾಂಗ್ಟಸ್ ಅಂತೇಳಿ ಹೇಳ್ತೀವಿ. ಇದು ಚೀನಾ ಮೂಲಕ ಹರಿತಕ್ಕಂಥದ್ದು. 6,211 ಕಿಲೋಮೀಟರ್ಗಳಷ್ಟು ಇದು ಹರಿಯುತ್ತೆ. ಅನಂತರ ಅತಿ ದೊಡ್ಡ ಮರುಭೂಮಿ ಯಾವುದು ಅಂದರೆ ಗೋಬಿ ಮರುಭೂಮಿ. ಇದು ನೋಡಿ 281,800 ಚದರ ಕಿಲೋಮೀಟರ್ಗಳಷ್ಟು ಇದು ಏನಿದೆ ಅಂತಂದರೆ ಅತಿ ದೊಡ್ಡದಾದಂತಹ ಮರುಭೂಮಿಯ ಒಂದು ವಿಸ್ತೀರ್ಣವನ್ನು ಇದು ಹೊಂದಿದೆ. ಹಾಗಾಗಿ ಇದರ ವಿಸ್ತೀರ್ಣನೂ ಕೂಡ ಹೆಚ್ಚಿದೆ. ಹಾಗೆಯೇ ಪ್ರಮುಖ ಸ್ಥಳಗಳಲ್ಲಿ ಏನೇನು ಬರುತ್ತೆ, ಒಂದನೇದು ಚೀನಾದ ಮಹಾಗೋಡೆ ಅಂತೇಳಿ ಹೇಳ್ತೀವಿ. ಸುಮಾರು 2,000 ವರ್ಷಗಳ ಹಳೆಯದು ಈ ಚೀನಾದ ಮಹಾಗೋಡೆ. ಜಗತ್ತಿನ ಅದ್ಭುತಗಳಲ್ಲಿ ಕೂಡ ಇದು ಒಂದು ಅಂತ ಹೇಳ್ತೀವಿ. ಎತ್ತರ 1,534 ಮೀಟರ್ಗಳಷ್ಟಿದೆ. ಹಾಗೆಯೇ ಇದು ಇರ್ತಕ್ಕಂಥದ್ದು ಚೀನಾದಲ್ಲಿ ಬರ್ತಕ್ಕಂಥ ಬೀಜಿಂಗ್ನಲ್ಲಿ. ಎರಡನೇದಾಗಿ ಇನ್ನು ನಮ್ಮ ಭಾರತ ದೇಶಕ್ಕೆ ಬಂದಾಗ ತಾಜ್ ಮಹಲನ್ನು ನೋಡ್ಬೋದು. ಭಾರತ ದೇಶದ ಆಗ್ರಾ ನಗರದಲ್ಲಿ ನಾವು ಇದನ್ನು ಕಾಣ್ಬೋದು. ಹಾಗಾದರೆ ಇದನ್ನು ಯಾರು ನಿರ್ಮಾಣ ಮಾಡ್ತಾರೆ ಅಂದರೆ ಮೊಘಲ್ ದೊರೆಯಾದಂತಹ ಶಹಜಹಾನ್ ತನ್ನ ಪತ್ನಿ ಮಮ್ತಾಜಳ ಒಂದು ನೆನಪಿಗೋಸ್ಕರ ಇದನ್ನು ಕಟ್ಟಿಸ್ತಾನೆ. ಹಾಗೆಯೇ 631ರಲ್ಲಿ ಇದನ್ನು ಪ್ರಾರಂಭ ಮಾಡಿ 653ರಲ್ಲಿ ಇದನ್ನು ಕಟ್ತಕ್ಕಂಥ ಕಾರ್ಯ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ನೋಡಿ, ಹಾಗಾದರೆ ಇಲ್ಲಿ ಯಾವೆಲ್ಲ ಪ್ರಾಂತ್ಯಗಳು ಬರುತ್ತೆ, ಹಾಗೆಯೇ ಯಾವೆಲ್ಲ ರಾಷ್ಟ್ರಗಳು ಬರುತ್ತೆ ಅಂತೇಳಿ ಇಲ್ಲಿ ನಾವು ನೋಡೋಣ. ಏಷ್ಯಾದ ಪ್ರಾಂತ್ಯಗಳನ್ನು ನೋಡೋದಾದರೆ ಉತ್ತರ ಏಷ್ಯಾ, ಮಧ್ಯ ಏಷ್ಯಾ, ಪಶ್ಚಿಮ ಏಷ್ಯಾ, ದಕ್ಷಿಣ ಏಷ್ಯಾ, ಪೂರ್ವ ಏಷ್ಯಾ,
ಹಾಗೆಯೇ ಆಗ್ನೇಯ ಏಷ್ಯಾ ಅಂತೇಳಿ ನಾವು ಇಷ್ಟು ವಿಧವಾದಂತಹ ಪ್ರಾಂತ್ಯಗಳನ್ನು ನಾವಿಲ್ಲಿ ಗುರುತಿಸ್ಬೋದು. ಹಾಗಾದರೆ ನಮ್ಮ ಭಾರತ ಬರ್ತಕ್ಕಂಥದ್ದು ದಕ್ಷಿಣ ಏಷ್ಯಾದಲ್ಲಿ, ನೆನ್ಪಿಟ್ಕೊಳ್ಳಿ. ದಕ್ಷಿಣ ಏಷ್ಯಾದಲ್ಲಿ, ಏಷ್ಯಾ ಖಂಡದಲ್ಲಿ ಬರುತ್ತೆ. ಏಷ್ಯಾ ಖಂಡದ ಒಂದು ದಕ್ಷಿಣ ಏಷ್ಯಾದಲ್ಲಿ ಬರುತ್ತೆ. ಹಾಗೆ ಮಧ್ಯ ಏಷ್ಯಾ ಇಲ್ಲಿ ಬರುತ್ತೆ. ಉತ್ತರ ಏಷ್ಯಾ ಹಾಗೆಯೇ ಪಶ್ಚಿಮ ಏಷ್ಯಾ ಇಲ್ಲಿ ಬರುತ್ತೆ. ಇನ್ನು ಉಳಿದಿದ್ದು ಯಾವುದು ಅಂತಂದರೆ ನೋಡಿ, ಮುಂದಿಂದು ಯಾವುದು ಉಳೀತು ಇಲ್ಲಿ ಹಾಗಾದರೆ ಅಂದರೆ ಪೂರ್ವ ಏಷ್ಯಾ. ಪೂರ್ವ ಏಷ್ಯಾ ಎಲ್ಲಿ ಬರುತ್ತೆ? ಈ ಭಾಗದಲ್ಲಿ ಪೂರ್ವ ಏಷ್ಯಾ ಬರುತ್ತೆ. ಇನ್ನು ಆಗ್ನೇಯ ಏಷ್ಯಾ ಈ ಭಾಗ ಏನಿದೆ ಇದು ಆಗ್ನೇಯ ಏಷ್ಯಾ ಭಾಗಗಳು. ಸರಿ, ಹಾಗಿದ್ರೆ ನಾವೀಗ ಏಷ್ಯಾ ಖಂಡದ ನಂತರ ಆಫ್ರಿಕಾ ಖಂಡದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಆಫ್ರಿಕಾ ಖಂಡ ಏನೇನೆಲ್ಲ ಹೊಂದಿದೆ ಅಂತ ನಾವಿವತ್ತು ತಿಳ್ಕೊಳ್ಳೋಣ. ನೋಡಿ, ಇದು ಈ ಚಿತ್ರದಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇದು ಆಫ್ರಿಕಾ ಖಂಡ. ಪ್ರಾಕೃತಿಕ ಒಂದು ಸ್ವಾಭಾವಿಕ ಭೂಪಟ ಅಂತೇಳಿ ಹೇಳ್ಬೋದು. ಇದರೊಂದು ವಿಸ್ತೀರ್ಣವನ್ನು ನಾವೀಗ ನೋಡೋಣ. ಹಾಗೆಯೇ ಫ್ರೆಂಡ್ಸ್, ನೀವು ನೋಡ್ಬೋದು ಇದರ ವಿಸ್ತೀರ್ಣ ಸುಮಾರು 3,65,000 ಚದರ ಕಿಲೋಮೀಟರ್ಗಳಷ್ಟು ಇದರ ವಿಸ್ತೀರ್ಣವನ್ನು ನೋಡ್ತೇವೆ. ಹಾಗಿದ್ರೆ ಇಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಸುಮಾರು 10 ಮಿಲಿಯನ್ ಜನಸಂಖ್ಯೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗೆಯೇ ದೇಶಗಳೆಷ್ಟಿದೆ ಅಂದರೆ 57 ದೇಶಗಳನ್ನು ನಾವಿಲ್ಲಿ ಕಾಣ್ಬೋದು. ಇದರ ವಿಶೇಷ ಏನಪ್ಪ ಹಾಗಾದರೆ, ವಿಶ್ವದ 2ನೇ ಅತಿ ದೊಡ್ಡ ಖಂಡ ಅಂತೇಳಿ ಹೇಳ್ತೀವಿ. ನಂಬರ್ 1 ಸ್ಥಾನ ಏಷ್ಯಾ ಖಂಡಕ್ಕಿದ್ರೆ ಇದಕ್ಕೆ 2ನೇ ಸ್ಥಾನ ಇದೆ. ಗಡಿಗಳೇನಿದೆ, ಕೆಂಪು ಸಮುದ್ರ ಅಂತೇಳಿ ಹೇಳ್ತೀವಿ. ಈ ಕೆಂಪು ಸಮುದ್ರದ ಮೂಲಕ ಮೆಡಿಟರೇನಿಯನ್ ಸಮುದ್ರ ಮತ್ತು ಏಷ್ಯಾ ಮೂಲಕ ಯುರೋಪ್ನಿಂದ ಇದನ್ನು ಬೇರ್ಪಡಿಸಲಾಗುತ್ತೆ. ಹಾಗೆಯೇ ಪೆನಿನ್ಸುಲಾ ಮತ್ತು ಜಾಗ್ರೋಸ್ ಪರ್ವತಗಳನ್ನು ಕೂಡ ಇದು ಒಳಗೊಂಡಿದೆ. ಹಾಗಾದರೆ ಇಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಉದ್ದವಾದ ನದಿ ಯಾವುದು ಅಂದರೆ ವಿಕ್ಟೋರಿಯಾ. ಹಾಗೆಯೇ ಈ ಒಂದು ನದಿ 2ನೇ ಅತಿ ದೊಡ್ಡ ತಾಜಾ ನೀರಿನ ನದಿ ಅಂತಲೂ ಕೂಡ ಇದರ ಒಂದು ಹೆಸರುವಾಸಿಯಾಗಿರೋದನ್ನು ಕಾಣ್ಬೋದು. ಹಾಗೆಯೇ ಪ್ರಪಂಚದ ಅತ್ಯಂತ ಉದ್ದವಾದಂತಹ ನದಿ ಯಾವುದು ಅಂದರೆ ನೈಲ್ ನದಿ. ಇದು ಸುಮಾರು 6,800 ಕಿಲೋಮೀಟರ್ಗಳಷ್ಟು ಇದೆ. ಹಾಗೆಯೇ ದೊಡ್ಡ ದೊಡ್ಡ ಮರುಭೂಮಿಗಳು ಕೂಡ ನಾವಿಲ್ಲಿ ಆಫ್ರಿಕಾ ಖಂಡದಲ್ಲಿ ಕಾಣ್ತೇವೆ. ಒಂದನೇದು ನಮೀಬಿಯಾ ಮರುಭೂಮಿ ಅಂತ ಹೇಳ್ತೀವಿ. ಸುಮಾರು 1000 ಮೈಲುಗಳಷ್ಟು ಈ ಒಂದು ಮರುಭೂಮಿ ಹರಡ್ಕೊಂಡಿದೆ. ಅಷ್ಟೇ ಅಲ್ಲ, ಅತ್ಯಂತ ಹಳೆಯ ಮರುಭೂಮಿ ಅಂತಲೂ ಕೂಡ ಇದನ್ನು ಹೇಳ್ತೇವೆ. 2ನೇದಾಗಿ ಸಹಾರಾ ಮರುಭೂಮಿ, ಹಾಗೆಯೇ 3ನೇದಾಗಿ ಕಲಹರಿ ಮರುಭೂಮಿ. ಹಾಗಾದರೆ ಇದನ್ನು ನಾವು ಉಪನಾಮ ಇದನ್ನು ಏನಂತ ಕರಿತೇವೆ ಅಂದರೆ ಇದನ್ನು ಕಪ್ಪು ಅಥವಾ ಕತ್ತಲೆಯ ಖಂಡ ಅಂತಲೂ ಕೂಡ ಇದನ್ನು ಕರೀತಾರೆ. ನೆಕ್ಸ್ಟ್ ನಾವು ಉತ್ತರ ಅಮೇರಿಕಾ ಖಂಡಕ್ಕೆ ಹೋಗೋಣ. ದಿಸ್ ಈಸ್ ಏನಂತಂದರೆ ಉತ್ತರ ಅಮೇರಿಕಾ ಖಂಡ. ಇದರ ವಿಸ್ತೀರ್ಣವನ್ನು ಈಗ ನಾವು ನೋಡೋಣ. ಹಾಗೆಯೇ ಫ್ರೆಂಡ್ಸ್, ಇದರ ವಿಸ್ತೀರ್ಣವನ್ನು ನೋಡೋದಾದರೆ ನೋಡಿ, 2,42,56,000 ಚದರ ಕಿಲೋಮೀಟರ್ನಷ್ಟು ಇದರ ವಿಸ್ತೀರ್ಣ ಇದೆ. ಹಾಗೆಯೇ ಜನಸಂಖ್ಯೆ ಎಷ್ಟು ನೋಡ್ಬೋದು ಇಲ್ಲಿ, 52,87,00,000, ಹಾಗೆಯೇ 20,588 ಇಷ್ಟು ನಾವು ಜನಸಂಖ್ಯೆಯನ್ನು ಇಲ್ಲಿ ಕಾಣ್ಬೋದು. ಹಾಗಾದರೆ ಇಲ್ಲಿ ಬರ್ತಕ್ಕಂಥ ದೇಶಗಳ ಸಂಖ್ಯೆ ಎಷ್ಟಿದೆ ಅಂದರೆ ಸುಮಾರು 23 ರಾಷ್ಟ್ರಗಳು ಇಲ್ಲಿ ಬರುತ್ತೆ. ವಿಶೇಷಾಂಕ ಏನು ಹಾಗಾದರೆ ಅಂದರೆ ಜಗತ್ತಿನ 3ನೇ ಅತಿ ದೊಡ್ಡ ಒಂದು ಖಂಡ ಅಂತಲೂ ಕೂಡ ಇದನ್ನು ಕರಿತೇವೆ. ಹಾಗಾದರೆ ಗಡಿ ಭಾಗಗಳು ಏನೇನಿದೆ, ಪೂರ್ವಕ್ಕೆ ಅಟ್ಲಾಂಟಿಕ್ ಮಹಾಸಾಗರ ಇದೆ ಮತ್ತು ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರವನ್ನು ಕೂಡ ನಾವು ಕಾಣ್ಬೋದು. ಹಾಗೆಯೇ ಇಲ್ಲಿ ಬರ್ತಕ್ಕಂಥ ಬಹಳ ಪ್ರಬಲ ರಾಷ್ಟ್ರಗಳು ಯಾವುದು ಅಂದರೆ ಕೆನಡಾ, ಅಮೇರಿಕಾ, ಪ್ರಪಂಚದ ದೊಡ್ಡಣ್ಣ ಅಂತಲೇ ಕರಿತೀವಿ. ಅಮೇರಿಕಾ ರಾಷ್ಟ್ರ ಇಲ್ಲೇ ಬರುತ್ತೆ. ಹಾಗೆಯೇ ಮೆಕ್ಸಿಕೋ ಕೂಡ ಇಲ್ಲೇ ಬರುತ್ತೆ. ನೆಕ್ಸ್ಟ್, ಅತ್ಯಂತ ಉದ್ದವಾದಂತಹ ನದಿ ಮಿಸಿಸಿಪ್ಪಿ ಅಥವಾ ಮಿಸೌರಿಯಲ್ಲಿ ನಾವು ನೋಡ್ಬೋದು. 3,600 ಮೈಲಿಗಳಷ್ಟು ಇದು ಹರಿಯುತ್ತೆ. ಅತಿ ದೊಡ್ಡ ಮರುಭೂಮಿ ಯಾವುದು ಇಲ್ಲಿ ಅಂದರೆ ಗೋಬಿ ಮರುಭೂಮಿ. ಸುಮಾರು ಇದು ಎಷ್ಟು ಚದರ ಕಿಲೋಮೀಟರ್ ಇದೆ ಅಂತಂದರೆ ನೋಡಿ, ಇದು 2,81,800 ಚದರ ಕಿಲೋಮೀಟರ್ಗಳಷ್ಟು ಇದು ಹರಿಯುತ್ತೆ. ಅಷ್ಟೇ ಅಲ್ಲ, ಇದು ಅಷ್ಟೊಂದು ಹರಡ್ಕೊಂಡಿದೆ. ಪ್ರಮುಖ ಸ್ಥಳ ಏನಿದೆ ಇಲ್ಲಿ ಅಂದರೆ ಅಲಾಸ್ಕಾದ ಮೌಂಟ್ ಮ್ಯಾಕ್ಕಿನ್ಲೆ ಡೆತ್ ವ್ಯಾಲಿಗಳಲ್ಲಿನ ಅತ್ಯಂತ ಎತ್ತರವಾದಂತಹ ತಾಣ ಈ ಆಫ್ರಿಕಾ ಖಂಡ ಆಗಿದೆ. ನೆಕ್ಸ್ಟ್ ನಾವು ಬರೋಣ ದಕ್ಷಿಣ ಅಮೇರಿಕಾ ಖಂಡ. ಇದೇನಿದೆ ದಕ್ಷಿಣ ಅಮೇರಿಕಾ ಖಂಡ. ದಕ್ಷಿಣ ಅಮೇರಿಕಾ ಖಂಡದ ವಿಶೇಷತೆಗಳನ್ನು ನಾವೀಗ ಡಿಸ್ಕಸ್ ಮಾಡೋಣ ನೋಡಿ. ಹಾಗಾದರೆ ಫ್ರೆಂಡ್ಸ್, ಈ ಒಂದು ದಕ್ಷಿಣ ಅಮೇರಿಕಾ ಖಂಡದ ವಿಸ್ತೀರ್ಣ ಏನಿದೆ ಅಂತ ನೋಡೋಣ. ನೋಡಿ,
ವಿಸ್ತೀರ್ಣ ಎಷ್ಟಿದೆ ಅಂತಂದರೆ ಇಲ್ಲಿ ಸುಮಾರು 1,78,19,000 ಚದರ ಕಿಲೋಮೀಟರ್ಗಳಷ್ಟು ಇದರ ಒಂದು ವಿಸ್ತೀರ್ಣವನ್ನು ನಾವು ಕಾಣ್ತೇವೆ. ಹಾಗಾದರೆ ಇಲ್ಲಿನ ಜನಸಂಖ್ಯೆ ಎಷ್ಟಿದೆ? 38,74,89,196 ಇಲ್ಲಿ ಜನಸಂಖ್ಯೆ ಇದೆ. ಹಾಗೆ ಇಲ್ಲಿ ಈ ಒಂದು ಖಂಡ ಎಷ್ಟು ದೇಶಗಳನ್ನು ಒಳಗೊಂಡಿದೆ ಅಂತಂದರೆ ಸುಮಾರು 12 ದೇಶಗಳನ್ನು ಇದು ಒಳಗೊಂಡಿದೆ. ಹಾಗಾದರೆ ಇದರ ವಿಶೇಷವನ್ನು ನೋಡೋದಾದರೆ ಒಂದು ಖಂಡ ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗೆಯೇ ಗಡಿಗಳು ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಮುದ್ರಗಳ ಮಧ್ಯದಲ್ಲಿ ಇದು ನೆಲೆಗೊಂಡಿದೆ. ಹಾಗಾದರೆ ಇಲ್ಲಿ ಬರ್ತಕ್ಕಂಥ ನದಿ ಯಾವುದು ಅಂದರೆ ಅಮೆಜಾನ್. ಇದು ಅತ್ಯಂತ ಉದ್ದವಾದಂಥ ನದಿ ಅಂತಲೂ ಕೂಡ ಹೇಳ್ತೀವಿ. ದೊಡ್ಡ ಕಾಡು ಇಲ್ಲಿ ಅಮೆಜಾನ್ ಕಾಡು ಅಂತ ಹೇಳ್ಬೋದು. ಅಷ್ಟೆಲ್ಲ ಆ್ಯಂಡೀಸ್ ಪರ್ವತವನ್ನು ಕೂಡ ಈ ದಕ್ಷಿಣ ಅಮೇರಿಕಾ ಖಂಡ ಹೊಂದಿದೆ. ಆಮೇಲೆ 130 ಅಡಿ ಎತ್ತರದ ಏಸುವಿನ ಒಂದು ಪ್ರತಿಮೆಯನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ನೆಕ್ಸ್ಟು ಅಂಟಾರ್ಟಿಕಾ ಖಂಡವನ್ನು ನೋಡೋಣ. ಸೊ ಇಲ್ಲಿ ಏನು ಕಾಣಿಸುತ್ತಲ್ಲ ಇದು ಅಂಟಾರ್ಟಿಕಾ ಖಂಡ ಅಂತೇಳಿ ನಾವು ಹೇಳ್ತೇವೆ. ಸೊ ಇದರ ಒಂದು ವಿಸ್ತೀರ್ಣವನ್ನು ನಾವು ಕಾಣೋದಾದರೆ ನೋಡಿ 1,40,00,000 ಅಂತೇಳಿ ನಾವು ಹೇಳ್ಬೋದು. ಸೊ ಜನಸಂಖ್ಯೆ ಅಷ್ಟು ಅಸ್ಪಷ್ಟ, ಹಾಗೆಯೇ ದೇಶಗಳು ಕೂಡ ಅಸ್ಪಷ್ಟ, ಅಷ್ಟು ವಿಸ್ತೀರ್ಣ ನಾವು ಕಾಣ್ಬೋದು. ನೆಕ್ಸ್ಟ್ ನಾವು ಬರೋಣ. ಯುರೋಪ್ ಖಂಡ ಬಹಳ ಒಂದು ಪ್ರಚಲಿತದಲ್ಲಿರ್ತಕ್ಕಂಥ ಖಂಡ. ಸೊ ಇದರ ಒಂದು ವಿಸ್ತೀರ್ಣ ಹಾಗೆಯೇ ಇದರ ಜನಸಂಖ್ಯೆ ಹಾಗೆ ದೇಶಗಳು ಎಷ್ಟೆಷ್ಟಿದೆ ಅಂತೇಳಿ ಇವತ್ತಿನ ದಿನ ಡಿಸ್ಕಸ್ ಮಾಡೋಣ. ನೋಡಿ ಇದರ ವಿಸ್ತೀರ್ಣ 9,93,08,000 ಚದರ ಕಿಲೋಮೀಟರ್ ಅಷ್ಟು ಇದು ವಿಸ್ತೀರ್ಣವನ್ನು ಹೊಂದಿದೆ. ಹಾಗಾದರೆ ಇದರ ಜನಸಂಖ್ಯೆ ಎಷ್ಟಿದೆ? 73,91,65,030 ಇಲ್ಲಿ ಜನಸಂಖ್ಯೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹಾಗೆಯೇ ದೇಶಗಳು ಎಷ್ಟಿದೆ? ಇಲ್ಲಿ ಸುಮಾರು 50 ದೇಶಗಳನ್ನು ಒಳಗೊಂಡಂತಹ ಒಂದು ಖಂಡ, ದೊಡ್ಡ ಖಂಡ ಅಂತಲೂ ಕೂಡ ಹೇಳ್ಬೋದು. ವಿಶೇಷ ಏನಪ್ಪ ಅಂದರೆ ಗ್ರೀಕ್ ಮತ್ತು ರೋಮ್ ನಾಗರಿಕತೆಗಳ ಒಂದು ಜನನ ಸ್ಥಳವೇ ಈ ಯುರೋಪ್ ಖಂಡ ಅಂತೇಳಿ ಹೇಳ್ತಾ ಇದ್ದೀವಿ. ಗಡಿಗಳು ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಉತ್ತರದಲ್ಲಿ ಆರ್ಕ್ಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಒಂದು ಸಾಗರದೊಂದಿಗೆ ತನ್ನ ಗಡಿಯನ್ನು ಇದು ಹಂಚಿಕೊಂಡಿದೆ. ಅತಿ ಉದ್ದವಾದಂಥ ನದಿ ಯಾವುದು ಇಲ್ಲಿ ಅಂದರೆ ಓಲ್ಗಾ. ಇದು 1.35 ಮಿಲಿಯನ್ ಚದರ ಕಿಲೋಮೀಟರ್ಗಳಷ್ಟು ಇದು ಹರಿಯುತ್ತೆ. ಹಾಗೆಯೇ ಡ್ಯಾನ್ಯೂಬ್ ಅಂತೇಳಿ ಇದು ನೋಡಿ ಇದು ಎಷ್ಟಿದೆ ಅಂತಂದರೆ ಸುಮಾರು 3,15,000 ಒಂದು ಚದರ ಮೈಲಿ ಅಷ್ಟು ಇದು ಇದೆ. ಹಾಗೆಯೇ ಬಾಲ್ಟಾನ್ ಇದು 592 ಚದರ ಕಿಲೋಮೀಟರ್ ಅಷ್ಟು ಅದು ಏನು ಮಾಡುತ್ತೆ ಹರಿಯುತ್ತೆ. ಹಾಗಾದರೆ ಇಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಸ್ಥಳಗಳು ವರ್ಸೆಲ್ಸ್ ಅರಮನೆ ಅಂತ ಹೇಳ್ತೀವಿ, ಬಂಕಿಂಗ್ ಹ್ಯಾಮ್ ಅರಮನೆ, ಟವರ್ ಬ್ರಿಡ್ಜನ್ನು ಕಾಣ್ಬೋದು. ಹಾಗೆಯೇ ಅತೀ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ವ್ಯಾಟಿಕನ್ ಸಿಟಿ ಇದನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಸೊ ಕೇವಲ 800 ಜನಗಳನ್ನು ಮಾತ್ರ ನಾವು ಈ ವ್ಯಾಟಿಕನ್ ಸಿಟಿಯಲ್ಲಿ ಕಾಣ್ಬೋದು. ಇದಿಷ್ಟು ಏನಪ್ಪ ಅಂತಂದರೆ ಯುರೋಪ್ ಖಂಡದ ಒಂದು ಮಾಹಿತಿ. ನೆಕ್ಸ್ಟ್ ಆಸ್ಟ್ರೇಲಿಯಾ ಖಂಡಕ್ಕೆ ಹೋಗೋಣ. ಸೊ ಆಸ್ಟ್ರೇಲಿಯಾ ಖಂಡ ಇಲ್ಲಿ ಬರುತ್ತೆ. ಸೊ ಚಿಕ್ಕ ಖಂಡ ಅಂತಲೇ ನಾವು ಹೇಳ್ತಾ ಇದ್ದೀವಿ. ಹಾಗಾದರೆ ಆಸ್ಟ್ರೇಲಿಯಾ ಖಂಡದ ಒಂದು ವಿಸ್ತೀರ್ಣ ಎಷ್ಟಿದೆ ಏನಿದೆ ಅಂತ ನೋಡೋಣ. ನೋಡಿ ಆಸ್ಟ್ರೇಲಿಯಾ ಖಂಡ ಎಷ್ಟು ವಿಸ್ತೀರ್ಣತೆಯನ್ನು ಇದು ಹೊಂದಿದೆ ಅಂತಂದರೆ 76,87,000 ಇದು ವಿಸ್ತೀರ್ಣವನ್ನು ಚದರ ಕಿಲೋಮೀಟರ್ಗಳಷ್ಟು ಇದು ವಿಸ್ತೀರ್ಣವನ್ನು ಹೊಂದಿದೆ. ಹಾಗಾದರೆ ಇಲ್ಲಿ ಜನಸಂಖ್ಯೆ ಎಷ್ಟಿದೆ? ಹಾಗಾದರೆ ನೋಡಿ 3,12,60,000 ಜನಸಂಖ್ಯೆಯನ್ನು ಕಾಣ್ತೇವೆ. ಹಾಗಾದರೆ ಇಲ್ಲಿರ್ತಕ್ಕಂಥ ದೇಶಗಳು ಕೇವಲ 3 ಮಾತ್ರ. ವಿಶೇಷ ಏನಪ್ಪ ಅಂದರೆ ಅತ್ಯಂತ ಚಿಕ್ಕ ಖಂಡ ಅಂತಲೇ ನಾವು ಇದನ್ನು ಕರಿತೇವೆ. ಹಾಗೆಯೇ ಗಡಿಗಳು ಎಲ್ಲೆಲ್ಲಿ ಏನೇನಿದೆ? ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಉತ್ತರದಲ್ಲಿ ಆರ್ಕ್ಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಸಾಗರದೊಂದಿಗೆ ತನ್ನ ಗಡಿಯನ್ನು ಇದು ಹಂಚಿಕೊಂಡಿದೆ. ಓಕೆ, ಆಮೇಲೆ ಪ್ರಮುಖ ನದಿಗಳು ಅಂತಲೂ ಕೂಡ ನಾವು ಇವನ್ನ ಹೇಳ್ಬೋದು. ಹಾಗೆಯೇ ಅತ್ಯುತ್ತಮ ಒಂದು ಸರೋವರ ಯಾವುದು ಅಂತಂದರೆ ಟಾಸ್ಮೇನಿಯಾ ಸರೋವರ ಅಂತೇಳಿ ಹೇಳ್ತಾ ಇದ್ದೀವಿ. ಸೊ ಹಾಗಾದರೆ ಇಲ್ಲಿವರೆಗೂ ಕೂಡ ನಾವೇನು ಮಾಡಿದ್ವಿ, ಪ್ರಪಂಚದಲ್ಲಿರ್ತಕ್ಕಂಥ ಖಂಡಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ಭಾವಿಸಿ ಇಲ್ಲಿಗೆ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.